ಮೀನರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ರಾಶಿಯವರಿಗೆ ಪ್ರತಿ ತಿಂಗಳು ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ನಾನು ಎರಡನ್ನೂ ಬೇರೆ ಬೇರೆ ವಿಡಿಯೋ ಮಾಡಿ ಹಾಕ್ತಕ್ಕಂಥ ಪದ್ಧತಿ. ಈ ಒಂದು ವಿಡಿಯೋದಲ್ಲಿ ನಾನು ಮೀನ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನೇನು ಒಳ್ಳೆಯದಾಗಲಿದೆ ಹಾಗೂ ಅದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನುವಂತಹ 5 ಶುಭ ವಿಚಾರಗಳನ್ನು ತಿಳಿಸ್ತೇನೆ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ನೀವು ಮೀನರಾಶಿಯವರಾಗಿದ್ದು ಬೇರೆ ಮೀನರಾಶಿಯವರಿಗೂ ಕೂಡ ಸಹಾಯ ಮಾಡಬೇಕು, ಅವ್ರಿಗೂ ಗೊತ್ತಾಗಬೇಕು ಏನು ಒಳ್ಳೆಯದಾಗಲಿದೆ ಅಂತಂದರೆ ದಯವಿಟ್ಟು ಶೇರ್ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಈ ವಿಡಿಯೋ ಲಿಂಕ್ನಲ್ಲಿ ಶೇರ್ ಮಾಡಿರುತ್ತಲ್ಲ, ಆ ವಿಡಿಯೋ ಲಿಂಕ್ನ ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಲೇಬೇಕು. ಅದು ನಿಮ್ಮಿಂದನೇ ಆಗಲಿಕ್ಕೆ ಸಾಧ್ಯ. ಸೊ ದಯವಿಟ್ಟು ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ನೀವು ಕಮೆಂಟ್ ಮಾಡಬಹುದು. ನಿಮ್ಮ ಕಮೆಂಟ್ಸ್ನ ನಾನು ಓದ್ತಾ ಇರ್ತೇನೆ. ನೆನ್ಪಿಟ್ಕೊಳ್ಳಿ, ನಾನು ಎಲ್ಲರ ಕಮೆಂಟ್ಸನ್ನು ಓದ್ತೇನೆ, ಪಾಸಿಟಿವ್ ನೆಗೆಟಿವ್ ಎಲ್ಲದನ್ನೂ ಸಹ ಓದ್ತೇನೆ. ಬಟ್ ರಿಪ್ಲೈ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಎಲ್ಲರಿಗೂ ರಿಪ್ಲೈ ಮಾಡ್ಲಿಕ್ಕೆ ಆಗದೇನೆ ಇರಬಹುದು. ಬಟ್ ನಾನು ಎಲ್ಲರ ಕಮೆಂಟ್ಸ್ನ ಓದ್ತಾ ಇರ್ತೇನೆ. ದಯವಿಟ್ಟು ಕಮೆಂಟ್ ಮಾಡಿ ವಿಶೇಷ ಪ್ರಶ್ನೆಗಳಿದ್ರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಶುಭ ವಿಚಾರ, ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಸಿಕ್ಸ್ತ್ ಸೆನ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ. ಮೀನರಾಶಿಯವರಿಗೆ ಪ್ರತಿಯೊಬ್ಬರಿಗೂ ಒಂದು ಸಿಕ್ಸ್ ಸೆನ್ಸ್ ಇರುತ್ತೆ. ಈ ಕೆಲಸ ಮಾಡುವಂತ ಒಳಗಿನ ಮನಸ್ಸು ಹೇಳುತ್ತೆ, ಅಥವಾ ಇದನ್ನ ಮಾಡಬೇಡ ಅಂತ ಹೇಳುತ್ತೆ. ಅದನ್ನ ನಾವು ಸಿಕ್ಸ್ ಸೆನ್ಸ್ ಅಂತ ಕರಿತೀವಿ. ಯಾವುದು ಮಾಡಬೇಕು ಮಾಡಬಾರ್ದು ಅನ್ನೋ ಡ್ಯುಯಾಲಿಟಿ ಇರುತ್ತಲ್ಲ. ಬಟ್ ಒಳಗಿನ ಮನಸ್ಸು ಹೇಳ್ತಾ ಇದೆಯಪ್ಪ, ನನಗೆ ಇದನ್ನ ಮಾಡು ಅಂತ ಹೇಳ್ತಾ ಇದೆ, ಒಳಗಿನ ಮನಸ್ಸು ಹೇಳ್ತಾ ಇದೆ ಇಲ್ಲಿ ಬೇಡ ಅಂತ ಹೇಳ್ತಾ ಇದೆ ಅಂತ ಸಿಕ್ಸ್ ಸೆನ್ಸ್ ಅಂತೀವಿ ಅದನ್ನ. ಸೊ ಆ ಸಿಕ್ಸ್ತ್ ಸೆನ್ಸ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಕೆಲಸ ಮಾಡಲಿದೆ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಅಂತ ಅನ್ನಿಸ್ತಾ ಇದೆ. ಬಟ್ ಎನಿಹೌ, ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಅಥವಾ ದೇವತಾ ಪೂಜೆ ಪುನಸ್ಕಾರ ಮಾಡಿಕೊಂಡು ಅಥವಾ ಹಿರಿಯರ ಒಂದು ಸಲಹೆಗಳು ತಗೊಂಡೇ ನೀವು ನಿರ್ಧಾರಗಳು ತಗೊಳ್ಳಿ. ಪೂರ್ಣ ಸಿಕ್ಸ್ ಸೆನ್ಸ್ ಮೇಲೆ ಡಿಪೆಂಡ್ ಆಗಿ ಅಂತ ಹೇಳಲ್ಲ, ಬಟ್ ನಿಮ್ಮ ಸಿಕ್ಸ್ ಸೆನ್ಸ್ ಏನೋ ತುಂಬ ಚೆನ್ನಾಗಿ ವರ್ಕ್ ಆಗಲಿದೆ ಅನ್ನುವಂಥದ್ದಂತೂ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಕಾಣಿಸ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಎರಡನೇ ಶುಭ ವಿಚಾರ, ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮಲ್ಲಿ ಏನಾದ್ರು ಟ್ಯಾಲೆಂಟ್ ಇದ್ರೆ, ಅಂದ್ರೆ ಮ್ಯೂಸಿಕಲ್ ಟ್ಯಾಲೆಂಟ್ ಇರ್ಬೋದು, ಕೆಲವರು ಸಂಗೀತ ಹಾಡು ಚೆನ್ನಾಗಿ ಹೇಳ್ಬೋದು, ಕೆಲವು ಮೀನರಾಶಿಯವರು ಯಾವ್ದಾದ್ರು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಚೆನ್ನಾಗಿ ಬಾರಿಸ್ಬೋದು, ಕೆಲವರು ನಾಟಕ ಅಥವಾ ನೃತ್ಯಾದಿಗಳಲ್ಲಿ ತುಂಬಾ ಹೆಸರು, ಕೆಲವು ಈ ಥರ ನಿಮ್ಮನ್ನೊಂದಿಷ್ಟು ಟ್ಯಾಲೆಂಟ್ ಇದ್ದು ಅದನ್ನು ವೇದಿಕೆ ಸಿಗದೆ ಸ್ವಲ್ಪ ಕಷ್ಟಪಡ್ತಾ ಇದ್ರೆ, ಮೀನರಾಶಿಯಲ್ಲಿರುವ ಟ್ಯಾಲೆಂಟ್ ಅದು ಹಿಡನ್ ಟ್ಯಾಲೆಂಟ್ ಇರ್ಬೋದು ಅಥವಾ ಎಲ್ಲರಿಗೂ ಗೊತ್ತಿರೋ ಅದು ಸ್ವಲ್ಪ ಒಳ್ಳೆ ವೇದಿಕೆ ಸಿಗುತ್ತೆ, ಜನರಿಗೆಲ್ಲ ಗೊತ್ತಾಗುತ್ತೆ. ನೀವು ಸೃಜನಶೀಲ ವ್ಯಕ್ತಿತ್ವ, ನಿಮ್ಮ ವ್ಯಕ್ತಿತ್ವ ಎಲ್ಲರಿಗೂ ಜಗಜ್ಜಾಹೀರಾಗುತ್ತೆ. ವೆರಿ ಗುಡ್ ಪರ್ಸನ್ ಇವರು ಅನ್ನೋ ಥರ, ಅಥವಾ ಇವರಲ್ಲಿ ಅದ್ಭುತವಾದ ಟ್ಯಾಲೆಂಟ್ ಇದೆ ಅನ್ನೋ ಥರ ಖಂಡಿತವಾಗಿ ಒಂದೊಳ್ಳೆಯ ವೇದಿಕೆ ಸಿಗುತ್ತೆ, ಎಲ್ಲ ಕಡೆ ಗೊತ್ತಾಗುತ್ತೆ ನಿಮ್ಮಲ್ಲಿರುವ ಟ್ಯಾಲೆಂಟ್. ಸೊ ಅದರಿಂದ ನೀವೇನೇ ನಿಮ್ಮಲ್ಲಿ ಒಂದು ಕಲೆ, ನಿಮ್ಮಲ್ಲಿ ಒಂದು ವಿಜ್ಞಾನ, ನಿಮ್ಮಲ್ಲಿ ಒಂದು ಒಳ್ಳೆಯ ಒಂದು ವಿದ್ಯೆ ಇರತಕ್ಕಂಥದ್ದಕ್ಕೆ ಖಂಡಿತವಾಗಿ ಒಂದು ವೇದಿಕೆ ಸಿಗಲಿದೆ. ಖಂಡಿತವಾಗಿ ನಿಮಗೆ ಎಲ್ಲ ಕಡೆ ನನ್ನ ಒಂದು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ತುಂಬ ಒಳ್ಳೆಯ ಅದ್ಭುತವಾದಂಥ ಅವಕಾಶಗಳು ತುಂಬ ಚೆನ್ನಾಗಿ ಸಿಗಲಿದೆ ಅಂತಂತೆ. ಅದು ಇನ್ನೂ ಸಪೋರ್ಟ್ ಮಾಡಲಿಕ್ಕೋಸ್ಕರ ನಾವು ವಿಶೇಷವಾದ ದೇವತಾರಾಧನೆ, ವಿಶೇಷ ಪರಿಹಾರಗಳನ್ನು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳೋಕ್ಕೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಮೂರನೇ ಶುಭ ವಿಚಾರ, ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮಿಂದ ದೂರವಾಗಿದ್ದಂಥ ವಿಶೇಷವಾದ ವ್ಯಕ್ತಿಯೊಬ್ಬರು ಮರಳಿ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಕ್ಕಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ನೀವು ಮೀನರಾಶಿಯವರಾಗಿದ್ದು ಯಾರೊಬ್ಬರು ನಮ್ಮ ಜೀವನದಿಂದ ಹೊರಟೋದ್ರು, ಸರ್ ದೂರ ಹೋಗ್ಬಿಟ್ರು, ಮತ್ತೆ ಅವ್ರು ಬಂದಿದ್ರೆ ಚೆನ್ನಾಗಿತ್ತು, ಹಂಗೆ ಹಿಂಗೆ ಯೋಚನೆ ಮಾಡ್ತಾ ಇದ್ರೆ, ಫ್ರೆಂಡ್ ಎನಿ ಪರ್ಸನ್ ಮತ್ತೆ ವಾಪಸ್ ನನ್ನ ಜೀವನದಲ್ಲಿ ಅವ್ರು ಬರಬೇಕು ಅಂತ ಗೊತ್ತಾಯ್ತಲ್ವಾ, ಆ ಥರ ಇರ್ತಕ್ಕಂಥವ್ರು ದೂರ ಯಾವುದೋ ಬೇರೆ ಊರಿಗೆ ಹೋಗಿದ್ದಾರೆ, ನಿಮ್ಮ ಹತ್ರ ಮಾತಾಡಿಸ್ತಾ ಇಲ್ಲ, ಬೇರೆ ಯಾವುದೋ ದೇಶ ಎಲ್ಲೋ ಒಟ್ಟು ಹೋಗಿದ್ದಾರೆ, ನಿಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ವಾಪಸ್ ಬರ್ತಾ ಇಲ್ಲ, ನಿಮ್ಮ ಕಾಲ್ಸ್ ಅಟೆಂಡ್ ಮಾಡ್ತಾ ಇಲ್ಲ, ನಿಮ್ಮನ್ನು ಬ್ಲಾಕ್ ಮಾಡೋಕ್ಕಿದ್ದಾರೆ, ಏನು ಬೇಕಾರಾಗಿರ್ಬೋದು. ನಿಮ್ಮಿಂದ ದೂರವಾದಂತಹ ವ್ಯಕ್ತಿಗಳು ಮತ್ತೆ ಪುನಃ ವಾಪಸ್ ನಿಮ್ಮ ಜೀವನದಲ್ಲಿ ಮತ್ತೆ ಪುನಃ ಅವರು ಬರುವಂತಹ ಸಾಧ್ಯತೆ, ಎಂಟರ್ ಆಗುವಂಥ ಸಾಧ್ಯತೆ ಖಂಡಿತವಾಗಿ ಇದೆ. ಇದರಲ್ಲಿ ಬಹಳ ಜನ ಕಮೆಂಟ್ ಮಾಡ್ಬೋದು, ನಮಗೆ ದೂರ ಆಗಿರೋ ವ್ಯಕ್ತಿಗಳು ಭೂಮಿಯಿಂದನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಸದೋಗ್ಬಿಟ್ಟಿದ್ದಾರೆ ಅನ್ನೋ ಥರ, ಅವರೆಲ್ಲ ವಾಪಸ್ ಬರ್ತಾರೆ ಅಂತ. ಆ ಥರದ ಪ್ರಶ್ನೆಗಳು ನನ್ನ ಹತ್ರ ಉತ್ತರ ಇಲ್ಲ. ನಿಮ್ಮಿಂದ ದೂರವಾಗಿರ್ತಕ್ಕಂಥ ಬದುಕಿರ್ತಕ್ಕಂಥ ವ್ಯಕ್ತಿಗಳು ಖಂಡಿತವಾಗಿ ವಾಪಸ್ ಪುನಃ ನಿಮ್ಮ ಜೀವನದಲ್ಲಿ ಮರಳಿ ಬರುವ ಸಾಧ್ಯತೆ ಇದೆ ಅಂತ
ಜ್ಯೋತಿಷ ರೀತ್ಯ ಹೇಳ್ತಾ ಇರ್ತಕ್ಕಂಥದ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವರು ವಾಪಸ್ ಬರಲಿ ಎನ್ನುವ ಕಾರಣಕ್ಕೆ ವಿಶೇಷ ದೇವತಾರಾಧನೆಯನ್ನು ಮಾಡ್ಕೊಳ್ತೀರಾ ಅಂದರೆ ನಾವು ವಿಶೇಷ ದೇವತಾರಾಧನೆ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. 4ನೇ ಶುಭ ವಿಚಾರ, ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಆಧ್ಯಾತ್ಮಿಕತೆ, ಧ್ಯಾನ, ಮೌನ, ದೇವತಾರಾಧನೆಗಳು, ಪೂಜೆ ಪುನಸ್ಕಾರಗಳು ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನಿಮಗೆ ವೆರಿ ಗುಡ್ ರಿಸಲ್ಟ್ಸ್ ಫೆಚ್ ಮಾಡುತ್ತೆ. ನಿಮಗೆ ಅದ್ಭುತವಾದ ರಿಸಲ್ಟ್. ಮೆಡಿಟೇಷನ್ ಕೂತ್ಕೊಂಡೆ ತುಂಬ ಮನಸ್ಸು ಹಗುರ ಆಯಿತು, ತುಂಬ ಅನುಕೂಲ ಆಯಿತು ನನಗೆ ಅನ್ಬೋದು ನೀವು. ಅಥವಾ ಯಾವುದೋ ಒಂದು ಪ್ರಾರ್ಥನೆ ಪೂಜೆ ಮಾಡಿಸ್ದೆ, ಯಾವುದೋ ಒಂದು ಜಪ ಮಾಡಿದೆ, ಬೇಗ ನನ್ನ ಕೆಲಸ ಆಗೋಯ್ತು ಅನ್ಬೋದು. ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬಹಳ ಕಾಲದಿಂದ ಇತ್ತು, ಹೋಗಿ ದರ್ಶನ ಮಾಡ್ಕೊಂಬಂದೆ ಅಂತ ಅನ್ಬೋದು. ಯಾರಿಗೂ ಸಿಗದೇ ಇರೋ ವಿಶೇಷ ಪ್ರಸಾದ, ವಿಶೇಷ ಒಂದು ಅವಕಾಶ ನಿಮಗೇ ಸಿಗಬಹುದು ಹುಡುಕೊಂಡು ಬಂದು. ಈ ಥರ ಈ ದೇವತಾರಾಧನೆಗಳ ಈ ಒಂದು ವಿಚಾರವಾಗಿ, ಆಧ್ಯಾತ್ಮಿಕತೆಯ ವಿಚಾರವಾಗಿ ಆಧ್ಯಾತ್ಮಿಕ ಗುರು ನಿಮಗೆ ಸಿಗಬಹುದು, ಆಧ್ಯಾತ್ಮಿಕ ಮಾರ್ಗದರ್ಶನ ನಿಮಗೆ ಸಿಗಬಹುದು. ತುಂಬ ಚೆನ್ನಾಗಿರ್ತಕ್ಕಂಥ ವಿಚಾರಗಳು ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ. ಈ ವಿಚಾರಗಳು ಖಂಡಿತವಾಗಿ ಒಳ್ಳೆಯದಾಗಲಿ. ಅದಕ್ಕೆ ಸಪೋರ್ಟ್ ಮಾಡೋದು ಶ್ವೇತಾರ್ಕ ರತ್ನಗಳು. ದಯವಿಟ್ಟು ಅದನ್ನು ಧಾರಣೆ ಮಾಡ್ಕೊಳ್ಳಿ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಹೇಳ್ತೇನೆ, ವಿಡಿಯೋ ಎಂಡ್ ತನಕ ನೋಡಿ. 5ನೇ ಶುಭ ವಿಚಾರ, ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಈ ಹಿಂದೆ ಮಾಡಿದ ಒಂದು ಚಿಕ್ಕ ಸಹಾಯ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ರಿಟರ್ನ್ ಬರುವ ಸಾಧ್ಯತೆ ಇದೆ. ಒಳ್ಳೆ ರೀತಿಯಲ್ಲಿ ಅಂದರೆ ನೀವು ಯಾರಿಗೋ ಒಂದು ಹೆಲ್ಪ್ ಮಾಡಿದ್ರಿ, ಮರ್ತೋಗ್ಬಿಟ್ಟಿದ್ರಿ, ಯಾವಾಗೋ ಮಾಡಿದ್ದೆ, ಒಂದು ಚಿಕ್ಕ ಹೆಲ್ಪ್ ಅಷ್ಟೇ ರೀ ಮಾಡಿದ್ದು ನಾನು ಅಂತ, ಆಯಿತಾ. ಬಟ್ ಏನಾಗುತ್ತೆ, ಅವರು ಅದನ್ನು ನೆನ್ಪಿಟ್ಕೊಂಡು ಮತ್ತೆ ವಾಪಸ್ ಬಂದು ನಿಮಗೆ ಈಗ ಏನೋ ಒಂದು ದೊಡ್ಡ ಸಹಾಯ ಬೇಕು, ಅವರು ಅದನ್ನು ಬಂದು ಮಾಡ್ತಾರೆ. ನಿಮಗೂ ನಿರೀಕ್ಷೆ ಇರಲ್ಲ, ನಾನು ಅವಾಗ ಯಾವಾಗ ಒಂದು ಚಿಕ್ಕ ಹೆಲ್ಪ್ ಮಾಡಿದ್ದು ನೆನ್ಪಿಟ್ಕೊಂಡು ಬಂದು ಇಷ್ಟೆಲ್ಲ ಹೆಲ್ಪ್ ಮಾಡ್ತಾಯಿದ್ದೀರಾ, ತುಂಬ ಥ್ಯಾಂಕ್ಸ್ ರೀ ಅಂತ. ಸೊ ಮೀನರಾಶಿಯವ್ರಿಗೆ ಏನಾಗುತ್ತೆ ಅಂದರೆ, ಅವರು ಈ ಹಿಂದೆ ಮಾಡಿದಂಥ ಚಿಕ್ಕ ಪುಟ್ಟ ಮರೆತು ಹೋಗಿದ್ದಾರೆ ಅವರು ಮಾಡಿದ ಸಹಾಯಗಳು. ಈಗ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಮತ್ತೆ ಪುನಃ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯದ ಸ್ವರೂಪದಲ್ಲಿ ಬರುವ ಸಾಧ್ಯತೆ ತುಂಬ ಚೆನ್ನಾಗಿದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಫೆಬ್ರವರಿ ತಿಂಗಳಷ್ಟೇ ಅಲ್ಲ, ಮುಂದಿನ ಎಲ್ಲ ದಿನಗಳಲ್ಲೂ ಸಹ ನಿಮಗೊಂದೊಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಒಂದು ವಿಶೇಷವಾದ ದೇವತಾರಾಧನೆ, ವಿಶೇಷವಾದ ಪ್ರಸಾದವನ್ನು ನಾವು ಕೊಡ್ತಾ ಇದ್ದೇವೆ. ಫೆಬ್ರವರಿ 1ನೇ ತಾರೀಕು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ, ಅವತ್ತು ಕೂಡ ಭಾನುವಾರ. ಸೊ ಫೆಬ್ರವರಿ 1ನೇ ತಾರೀಕು ಭಾನುವಾರ, ಮಾಘ ಮಾಸದ ಹುಣ್ಣಿಮೆಯ ಪರ್ವ ದಿನದಂದು ನಾವು ನವದುರ್ಗೆಯರ ಆರಾಧನೆ ಮಾಡ್ತಾ ಇದ್ದೀವಿ. ನವದುರ್ಗಾದೇವಿಯ ಆರಾಧನೆ, ನವದುರ್ಗಾ ಹೋಮ ಅಂತ ಮಾಡ್ತಾ ಇದ್ದೀವಿ. ಬಹಳ ವಿಶೇಷವಾದಂಥ ಹೋಮ. ಅದರಲ್ಲಿ 9 ವಿಧದ ಅಮ್ಮನವರ ಆರಾಧನೆ ಇರ್ತದೆ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ಅಂಥೇಳಿ ನವದುರ್ಗೆಯರ ಆರಾಧನೆಯನ್ನು, ನವದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ನವದುರ್ಗಾ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ 9 ವಿಧದ ಉಪರತ್ನಗಳಿರ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟನ್ನು ನಾವು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಒಟ್ಟು 10 ವಿಧದ ಉಪರತ್ನಗಳನ್ನು ನೀವು ಕಾಣಬಹುದು. ಅದರಲ್ಲಿ ಶ್ವೇತಾರ್ಕ ರತ್ನಗಳನ್ನು ಜಾಸ್ತಿ ಇದೆ. ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥ, ಶಾಂತಿಯನ್ನು ನಿಮಗೆ ಕೊಡ್ತಕ್ಕಂಥ ಅದ್ಭುತವಾದಂತಹ ಶಕ್ತಿ ಇರತಕ್ಕಂಥದ್ದು. ಅದರ ಜೊತೆಗೆ 9 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. ನವದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ನವಶಕ್ತಿ ಬ್ರೇಸ್ಲೆಟ್ ಅಂತ ಕರಿಬಹುದು ಇದನ್ನು. ಅಷ್ಟು ಅದ್ಭುತವಾದಂತಹ ಬ್ರೇಸ್ಲೆಟ್ ಇದು. ಸೊ ಇದರಲ್ಲಿ 9 ವಿಧದ ವಿಶೇಷವಾದಂಥ ಉಪರತ್ನಗಳು ನಿಮ್ಮ 9 ಗ್ರಹಗಳಿಂದ ಆಗಬಹುದಾದ ಸಕಲ ಬಾಧೆಗಳನ್ನು ಸಹ ಕಂಟ್ರೋಲ್ ಮಾಡುವ ಶಕ್ತಿ ಇದರಲ್ಲಿರ್ತದೆ. ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ಉದ್ಯೋಗ ವ್ಯಾಪಾರ ವ್ಯವಹಾರಗಳಿರಬಹುದು, ಕೋರ್ಟ್ ಕಚೇರಿ ಇರಬಹುದು, ಮಾಟ ಮಂತ್ರಾದಿಗಳಿರಬಹುದು, ಮನೆಯಲ್ಲಿ ಅಷ್ಟೈಶ್ವರ್ಯಗಳ ವಿಚಾರಗಳಿರಬಹುದು, ಸಾಲ ಬಾಧೆಗಳಿರಬಹುದು, ಋಣಬಾಧೆಗಳು, ಸಾಲ ಬಾಧೆಗಳು, ಲೋನ್ ವಿಚಾರಗಳಿರಬಹುದು. ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿದ್ರೂ ಪರಿಹಾರಕ್ಕೆ ಇದು ಬಹಳ ಅನುಕೂಲ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಚಿಂತಾಮಣಿ ಗಣಪತಿ ಹೋಮ ಅಂತ, ಚಿಂತಾಮಣಿ ಗಣಪತಿ ಮಂತ್ರ ಅಂತ ಬರ್ತದೆ. ಅಂದರೆ ನಾವು ಏನನ್ನು ಅನ್ಕೊಳ್ತೀವೋ ಅದನ್ನು ಮಾಡಿಕೊಡ್ತಕ್ಕಂಥದ್ದು ಚಿಂತಾಮಣಿ ಗಣಪತಿ ಮಂತ್ರ. ಈ ಚಿಂತಾಮಣಿ ಗಣಪತಿ ಬಗ್ಗೆಯೂ ಸಹ ನಾನು ಮುಂದೆ ವಿಡಿಯೋನೇ ಮಾಡಿ ಹಾಕ್ತೇನೆ. ಈ ಅದ್ಭುತವಾದ ಚಿಂತಾಮಣಿ ಗಣಪತಿ ಮಂತ್ರದಿಂದ ಹೋಮ ಮಾಡಿ ಅದರಲ್ಲಿ ಈ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ, ನೆನ್ಪಿಟ್ಕೊಳ್ಬೇಕು. ಸೊ ಈ ಒಂದು ಬ್ರೇಸ್ಲೆಟ್ಟು ನವದುರ್ಗಾ ಹೋಮ
ಹಾಗೂ ವಿಶೇಷವಾಗಿ ಚಿಂತಾಮಣಿ ಗಣಪತಿ ಹೋಮ, ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹವನ, ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ಅಷ್ಟೇ ಅಲ್ಲ, ನಿಮ್ಮ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಸಹ ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಸಹ ಇದು ಎನರ್ಜೈಸ್ ಆಗುತ್ತೆ. ಯಾಕಂದರೆ 9 ವಿಧದ ಉಪರತ್ನಗಳಿದೆ, ನವಗ್ರಹಗಳೂ ಸಹ ಇದರಲ್ಲೇ ಇದೆ. ಸೊ ಅದರಿಂದ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟನ್ನು, ಶ್ವೇತಾರ್ಕ ರತ್ನಗಳಿರ್ತಕ್ಕಂಥ ನವಶಕ್ತಿ ಬ್ರೇಸ್ಲೆಟನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಇದಿಷ್ಟೂ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟಲ್ ಮೂಲಕ ಕಳುಹಿಸಿಕೊಡಲಾಗ್ತದೆ. ಈ ಒಂದು ಬ್ರೇಸ್ಲೆಟ್ನ ನೀವು ಸಿಂಪಲ್ ಆಗಿ ನಿಮ್ಮ ಬಲಗೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಆಯ್ತು, ಅಷ್ಟೇ ಇರುತ್ತಲ್ವಾ. ಇನ್ನೇನು ಜಸ್ಟ್ ಇನ್ನು ಮಾಡ್ಕೊಂಡ್ರೆ ಆಯಿತು. ಆ ಹೋಮದ ಭಸ್ಮ, ನಾಗಾರಾಧನೆ ಅರಿಶಿನವನ್ನು ಹಣೆಗೆ ಹಚ್ಚಿಕೊಂಡ್ರೆ ಸಾಕು. ಸೊ ಇಷ್ಟು ಸುಲಭವಾಗಿರ್ತಕ್ಕಂಥದ್ದು. ಲೈವಲ್ಲಿ ನಿಮ್ಮ ಹೆಸರು, ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಾರೆ ನೆನಪಿಟ್ಕೊಳ್ಳಿ, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಆಯ್ತಲ್ಲ, ಭಾನುವಾರ ಹೋಮ ಆಗ್ತದೆ, ಸೋಮವಾರ ಅಥವಾ ಮಂಗಳವಾರ ನಾವು ಇಲ್ಲಿಂದ ಪ್ರಸಾದವನ್ನು ಪ್ಯಾಕ್ ಮಾಡಿ ಕಳಿಸ್ಕೊಡ್ತೇವೆ. ಬುಧವಾರದಿಂದ ಆಚೆಗೆ ಇಂಡಿಯನ್ ಸ್ಪೀಡ್ ಪೋಸ್ಟ್, ಇಂಡಿಯನ್ ಪೋಸ್ಟ್ ಇದೆಯಲ್ಲ ಅದರಲ್ಲಿ ನಾವು ಕಳಿಸ್ಕೊಡ್ತಕ್ಕಂಥದ್ದು. ಸೊ ಟ್ರ್ಯಾಕ್ ಮಾಡಬಹುದಾಗಿರ್ತದೆ. ನಿಮಗೆ ಆದಷ್ಟು ಶೀಘ್ರವಾಗಿ ಪ್ರಸಾದ ತಲುಪ್ತದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.